ಏನೈತೆ ಧನ್ಯವಾದಗಳು. ಪ್ರಕ್ರಿಯೆಯನ್ನು ದಾಖಲಿಸಲಾಗುತ್ತದೆ. ಈಗ ಕ್ಲೈಮೇಟ್ ಕೌನ್ಸಿಲ್ ಬಾಡಿಯ ವಕೀಲರೇ ತಮ್ಮ ಓಪನಿಂಗ್ ಸ್ಟೇಟ್ಮೆಂಟ್ ಮಂಡಿಸಿ. ಶ್ರೀಲಕ್ಷ್ಮಿ ಏನು ನಿಮ್ಮ ಅಭಿಪ್ರಾಯಗಳು? ಲಾಭಕ್ಕಾಗಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಮತ್ತು ಸಂಬಂಧಿಸಿದಂತಹ ಸಾಕ್ಷ್ಯವನ್ನು ಇಲ್ಲಿಯವರೆಗೆ ನೀಡಿದರು. ನಿಮ್ಮ ಅಭಿಪ್ರಾಯ ಯಾವ ಪರಿಹಾರವನ್ನು ನನ್ನ ಕ್ಲೈಂಟ್ ಮಾಸಿಕ ವೇತನ 1.5 ಲಕ್ಷ ಇದ್ದು ಆರೋಪವನ್ನು ಸಂಪಾದಿಸಿದರು. ಅದರ 3 ಲಕ್ಷವನ್ನು ಮುಸ್ಲಿಂ ಇರುತ್ತಾರೆ. ನನಗೆ ನನ್ನ ಕ್ಲೈಂಟ್ ಅವರು ಕ್ಲೈಂಟ್ ಅಕ್ವಿಸಿಷನ್ ಪರ್ಪಸ್ ಅಂತ ಕಂಪನಿಯ ಸಲುವಾಗಿ ಅಫಿಷಿಯಲ್ ಆಗಿ ಟ್ರಾವೆಲ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ HR ಡಿಪಾರ್ಟ್ಮೆಂಟ್ ಅಪ್ರೂವ್ ಮಾಡಿದ್ರು ಕೂಡ 1 ಲಕ್ಷವನ್ನು ವಿಡ್ರಾಲ್ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇದೆ. ಇನ್ನು ನನ್ನ ಕ್ಲೈಂಟ್ಗೆ ಇದರಿಂದ ಮಾನಸಿಕ ಕಿರುಕುಳ ಮತ್ತು ಮಾನಹಾನಿ ಉಂಟಾಗಿದ್ದು ಅವರಿಗೆ ಫ್ರೆಂಡ್ ಸರ್ಕಲಲ್ಲಿ ಪೊಲೀಸ್ ಸರ್ಕಲಲ್ಲಿ ಫ್ಯಾಮಿಲಿಯಲ್ಲಿ ಎಲ್ಲ ಥರ ಅವರಿಗೆ ಮಾನಹಾನಿ ಉಂಟಾಗಿದ್ದು ಸಂಬಂಧಪಟ್ಟ ಪರಿಹಾರ ಸಂಬಂಧಪಟ್ಟ ಜೊತೆ ಕೊಟ್ಟು ಅವರಿಗೆ 5 ಲಕ್ಷವನ್ನು ಕ್ಲೈಂಟ್ ನನಗೆ ನಿಮ್ಮ ಕಷ್ಟವನ್ನು ವಿವರಿಸುವ ಸಮಸ್ಯೆ ಅರ್ಥವಾಯಿತು. ಇದು 4 ಅಂಶಗಳ ಚಿತ್ರ. ಪ್ರತಿವಾದಿ ವಕೀಲರೇ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು? ದಿನಾಂಕ 30 ಸೆಪ್ಟೆಂಬರ್ 2025 ಪ್ರಧಾನ ವಾದಿ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಆಕ್ಟ್ ಕ್ಲಾಸ್ 12 ದಿನಾಂಕವನ್ನು ಕ್ರಾಸ್ ಮಿಸ್ಕಂಡಕ್ಟ್ ಮಾಡಿರುವ ಕಾರಣ ಅವರು ತಕ್ಷಣ ಕ್ಲೈಮೇಟ್ ಮೇಲೆ ನಿಮಗೆ ಇಷ್ಟ ಆಗುತ್ತದೆ. ಸ್ವಾಮಿ ಪೇಮೆಂಟ್ ಆಗಿರೋದಕ್ಕಿಂತ ವಿಶೇಷ ಪ್ರದೇಶವನ್ನು ಉಳಿಸಿಕೊಂಡು ಕಾನ್ಫಿಡೆನ್ಷಿಯಲ್ ಕ್ಲೈಂಟ್ ಡಾಟಾವನ್ನು ಲಾಭಕಾರಿ ಬಳಸಿಕೊಂಡು ಕ್ರಿಪ್ಟೋಕರೆನ್ಸಿ ಲಾಭಕಾರಿ ಕಾರಣ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ನಷ್ಟವನ್ನು ಇನ್ಫಾರ್ಮೇಷನ್ ಟೆಕ್ನಾಲಜಿ ಕಾಯ್ದೆ 2005 ಅದರಲ್ಲಿ ಸಹ ಮಿಸ್ ರಮ್ಯಾ, ಡಿಬೇಟ್ಗೆ ಎಂಪ್ಲಾಯ್ಮೆಂಟ್ನ ವಜಾಗೊಳಿಸುವುದಕ್ಕಿಂತ ಮುಂಚೆ ಕ್ಲಿಯರ್ ನೋಟಿಸ್ನ ಇಶ್ಯೂ ಮಾಡಿದ್ದಾರೆ. ಸ್ವಾಮಿ, ನಮ್ಮ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ನಲ್ಲಿ ನಾವು 19+ ಕೆಳಗಡೆ ಮೆನ್ಷನ್ ಮಾಡಿದ್ದೀವಿ. ಈ ಥರ ಏನಾದರೂ ಕ್ರಾಸ್ ಮಿಸ್ಕಂಡಕ್ಟ್ ಏನಾದರೂ ಅದಕ್ಕೆ ಕ್ಲಿಯರ್ ನೋಟಿಸ್ ಕೊಟ್ಟರೆ ಅವ್ರನ್ನ ಟರ್ಮಿನೇಟ್ ಮಾಡ್ಬೋದು ಅಂತ ಅದ್ರ ಆಧಾರದ ಮೇಲೆ ಅವ್ರನ್ನ ಟರ್ಮಿನೇಟ್ ಮಾಡಿದ್ದೀವಿ. The climate council responded across the information. ರಿಯಲಿ ಕ್ಲೈಂಟ್ ಸಕ್ಸಸ್ಫುಲ್ ಇರೋದಿಲ್ಲ ಸರ್. ಇದಾವೆ ಅದು ನನ್ನ ಸೆಕ್ಯೂರಿಟಿ ಟೀಮ್ ಜೊತೆ ಇದೆ. ಕೋರ್ಟಿಗೆ ಬೇಕಾದ್ರೆ ಇದಕ್ಕೆ ಮುಂಚೆ ಅದನ್ನು ಕ್ಲೈಂಟ್ ಮುಂದೆ ಇಲ್ಲ, ಅದು ಕಂಪ್ನಿ ಕಾನ್ಫಿಡೆನ್ಷಿಯಲ್ ಬೇಕಾದ್ರೆ ಎಲ್ಲರ ಜೊತೆ ಶೇರ್ ಮಾಡೋದಕ್ಕಾಗಲ್ಲ. ನಮಗೆ ಆರ್ಟಿಕಲ್ 14 ಸಮಾನತೆ ಇದೆ ಮತ್ತು ಆರ್ಟಿಕಲ್ 21 ಜೀವಿಸುವ ಮತ್ತು ವರ್ತಿಸುವ ಜೊತೆಗೆ ನೈಸರ್ಗಿಕ ಇವರ ಏನು ವಿಷಯ ನಿರ್ಧಾರ ನೈಸರ್ಗಿಕ ನ್ಯಾಯಸಮ್ಮತ ಪ್ರತಿಬಂಧವಾಗಿದೆ. ಇದು ಸಮಾನ ಅವಕಾಶವನ್ನು 2 ಪಕ್ಷಗಳವರೆಗೆ ನೀಡಬೇಕೆಂದು ಹೇಳುತ್ತದೆ. ನನಗೆ ನನ್ನ ಕ್ಲೈಂಟ್ ಯಾವುದೇ ರೀತಿಯಲ್ಲಿ ಸಾಕ್ಷ್ಯ ಪುರಾವೆಗಳನ್ನು ನೀಡಿರುವುದಿಲ್ಲ. ಟರ್ಮಿನೇಷನ್ ಮಾಡೋದಕ್ಕಿಂತ ಮುಂಚೆ ಮುನ್ಸೂಚನೆಯನ್ನು ಕೂಡ ನೀಡಿರುವುದಿಲ್ಲ. ಅಲ್ಲದೆ ನನ್ನ ಕ್ಲೈಂಟ್ ತನ್ನನ್ನು ಡಿಫೆನ್ಸ್ ಮಾಡಿಕೊಳ್ಳಲು ಅಥವಾ ರಕ್ಷಣೆ ಮಾಡಿಕೊಳ್ಳಲು ಕೂಡ ಅವ್ರು ಯಾವುದೇ ರೀತಿಯ ಅವಕಾಶವನ್ನು ನೀಡಿರುವುದಿಲ್ಲ. To respondent council ವಕೀಲರೇ, ನಾನು ಈ ಮೂಲಕ ಇಂಟರ್ನಲ್ ಆಡಿಟ್ ಲಾಗ್ಸ್, ಇಮೇಲ್ನಲ್ಲಿ ಮೆಸೇಜ್ ಮಾಡಿರುವ ಅಥವಾ ಇದಕ್ಕೆ ಸಂಬಂಧಿಸಿದ ಇತರ ಯಾವುದಾದರೂ ದಾಖಲೆಗಳನ್ನು ಅದನ್ನು 7 ದಿನಗಳ ಒಳಗಾಗಿ ಈ ನ್ಯಾಯಮಂಡಳಿ ಮುಂದೆ ಪ್ರಸ್ತುತಪಡಿಸಬೇಕೆಂದು ಈ ಮೂಲಕ ಆದೇಶಿಸುತ್ತೀವಿ. ಇದನ್ನು ಸೆಕ್ಷನ್ 17 ಆರ್ಬಿಟ್ರೇಷನ್ ಅಂಡ್ ಕನ್ಸಿಲಿಯೇಷನ್ ಪ್ರಕಾರ ಮಧ್ಯಂತರ ಕ್ರಮವನ್ನು ಇಂಪ್ಲಿಮೆಂಟ್ ಮೆಷರ್ಸ್ ಕೈಗೊಳ್ಳಲಾಗುತ್ತದೆ.
ಆಗಿರೋ changes ಸೊ ಅದನ್ನು correct ಧನ್ಯವಾದಗಳು. ಎರಡು ಪಕ್ಷಗಾರರ ವಾದವನ್ನು ಅವಲೋಕಿಸಿದ ನಂತರ ನಾನು ನನ್ನ ತೀರ್ಮಾನವನ್ನು ನೀಡುತ್ತೇನೆ. ಈ ಎಲ್ಲ ಫ್ಯಾಕ್ಟ್ಸ್ ಅನ್ನು ಎಚ್ಚರಿಕೆಯನ್ನು ಪರಿಶೀಲಿಸಿದರ ಜೊತೆಗೆ ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಅಪ್ಲಿಕೇಬಲ್ ಲಾ, ಆರ್ಬಿಟ್ರೇಷನ್ ಅಂಡ್ ಕನ್ಸಿಲೇಷನ್ ಆಕ್ಟ್ 1996 ಸೇರಿದಂತೆ ONG ವರ್ಸಸ್ ಸ್ಟಾಪ್ ಬೈ ಲಿಮಿಟೆಡ್ ಭಾರತ್ ಸೇವಾ ಸಂಸ್ಥಾನದ ಪ್ರಕರಣದ ತೀರ್ಪನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ನನ್ನ ಅಂತಿಮ ತೀರ್ಪನ್ನು ನೀಡುತ್ತಿದ್ದೇನೆ. ಈ ಪ್ರಕರಣದಲ್ಲಿ ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಆದ ನಿಧಿ ಅವರಿಗೆ ಯಾವುದೇ ಅವಕಾಶ ಮತ್ತು ಕ್ಲಿಯರ್ ನೋಟಿಸ್ ಅನ್ನು ಕೊಡದೆ ಅವರಿಗೆ ನ್ಯಾಚುರಲ್ ಜಸ್ಟಿಸ್ ವೈಲೇಷನ್ ಆಗಿದೆ. ಜೊತೆಗೆ 7 ದಿನಗಳ ಕಾಲಾವಕಾಶ ನೀಡಿದ್ದು ಕೂಡ ಕಂಪನಿಯ ಇಂಟರ್ನಲ್ ಆಡಿಟ್ ಬ್ಲಾಕ್ಸ್ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಯಾವುದೇ ಪುರಾವೆಗಳನ್ನು ನೀವು ನೀಡುವಲ್ಲಿ ವಿಫಲರಾಗಿದ್ದೀರಾ. ಆದ್ದರಿಂದ 30 ಸೆಪ್ಟೆಂಬರ್ 2025 ಕಂಪನಿಯ ನಿರ್ಧಾರವನ್ನು ಅಮಾನ್ಯಕ್ಕೆ ತೀರ್ಮಾನಿಸಲಾಗಿದೆ. ಇದರ ಜೊತೆಗೆ ಕ್ಲೈಮೆಂಟ್ನ 2 ತಿಂಗಳ ಮಾಸಿಕ ವೇತನ ಅಂದರೆ 3 ಲಕ್ಷ ರುಗಳಿಗೆ 7 ದಿನಗಳ ಒಳಗಾಗಿ ಕಂಪನಿಯು ನೀಡಬೇಕೆಂದು ಆದೇಶಿಸಲಾಗಿದೆ. ಎಂಪ್ಲಾಯ್ಮೆಂಟ್ ಕಾಂಟ್ರಾಕ್ಟ್ ಕ್ಲಾಸ್ 19 ಕ್ಲಾಸ್ 6 ಪ್ರಕಾರ ವೇತನವನ್ನು ತಡೆಹಿಡಿದಿರುವುದಕ್ಕಾಗಿ ಕ್ಲೈಮೆಂಟ್ನ ಮಾನಸಿಕ ಕಿರುಕುಳ ಹಾಗೂ